ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಬ್ರಿಂಜಲ್ ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ತುಂಬ ಟೇಸ್ಟಿಯಾಗಿರುವಂಥ ದಾಲ್ ಹಾಕಿ ಸಾಂಬಾರು ಮಾಡೋದು, ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ ಯಾರೆಲ್ಲ ಸಾಂಬಾರನ್ನ ಟ್ರೈ ಮಾಡ್ತಿದ್ದೀರಾ, ಕಲಿಯೋದಕ್ಕೆ ಲರ್ನ್ ಮಾಡ್ತಿದ್ದೀರಾ, ಅವ್ರಿಗಂತೂ ತುಂಬ ಅಂದರೆ ತುಂಬ ಈಸಿಯಾಗಿ ನಾನು ಈ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಹೋಪ್ಫುಲಿ ನೀವು ಫುಲ್ ವಿಡಿಯೋನ ನೋಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಾ ಅಂತ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಬನ್ನಿ, ತಡ ಮಾಡಿದೆ ನಾವು ಸಾಂಬಾರು ಮಾಡೋದು ಹೆಂಗೆ, ಬ್ರಿಂಜಲ್ ಮತ್ತು ಆಲೂ ಸಾಂಬಾರು ಮಾಡೋದು ಹೆಂಗೆ ಅಂತ ಹೇಳಿ ನೋಡೋಣ. ಸೊ ಮೊದಲಿಗೆ ನಾವು ಬ್ರಿಂಜಲ್ ಮತ್ತು ಆಲೂ ಸಾಂಬಾರಿಗೆ ನಾನೊಂದಷ್ಟು ಫ್ರೆಶ್ ಬ್ರಿಂಜಲ್ ತೊಗೊಂಡಿದ್ದೀನಿ. ಬದನೆಕಾಯಿ, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಆ್ಯಸ್ ಯೂಶ್ವಲ್ ಒಗ್ಗರಣೆಗೆ ಏನೇನು ಐಟಮ್ಸ್ ಬೇಕು ಹೆಚ್ಚಿಟ್ಕೊಳ್ಳೋದಕ್ಕೆ ಅದನ್ನೆಲ್ಲದನ್ನು ತೊಳೆದಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ಆಮೇಲೆ ನಾನು ಪೀಲ್ ಮಾಡ್ಕೊಳ್ತೀನಿ. ಮೊದಲಿಗೆ ಒಂದು ದೊಡ್ಡ ಕುಕ್ಕರ್ ತೊಗೊಳ್ಳೋಣ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಒಂದು ಕೈಯಲ್ಲಿ ಒಂದು ಅರ್ಧ ಹಿಡಿಯಷ್ಟು ಮೈಸೂರು ಬೇಳೆ ಮತ್ತು ನಾರ್ಮಲ್ ಬೇಳೆ ಒಂದು ಅರ್ಧ ಹಿಡಿಯಷ್ಟು ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನಾವು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಬೇಳೆಯಲ್ಲಿ ಏನು ಕಸ ಕಡ್ಡಿ ಎಲ್ಲ ಇರಬಾರ್ದು ಮತ್ತು ಧೂಳೆಲ್ಲ ಏನೂ ಇರಬಾರ್ದು, ಪೌಡರ್ ಎಲ್ಲ ಬರುತ್ತಲ್ಲ ಅದು ಏನೂ ಇರದೇ ಇರೋ ಥರ ನೀಟಾಗಿ ಇದನ್ನೆಲ್ಲ ನಾವು ವಾಶ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬೇಳೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಬೇಳೆ ಬೇಯೋದಕ್ಕೆ ನೀರು ಹಾಕ್ಕೊಬಿಟ್ಟು ಕುಕ್ಕರ್ ವಿಷಲ್ನ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ನಾವು ಫಸ್ಟು ಬೇಳೆನ ಬೇಯಿಸ್ಕೊಂಡ್ಬಿಡೋಣ. ಇನ್ನೊಂದು ಸೈಡಲ್ಲಿ ನಾನು ಬ್ರಿಂಜಲ್ಲು ಮತ್ತು ಆಲೂ ಎರಡನ್ನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ ನೀವು ಯಾವ ಬದನೆಕಾಯಿ ಬೇಕಂದ್ರೆ ತೊಗೊಳ್ಬೋದು. ಉದ್ದ ಬದನೆಕಾಯಿ ಬರುತ್ತೆ, ಹಸಿರುದು, ಬಿಳಿ ಬದನೆಕಾಯಿ, ಅದನ್ನು ಕೂಡ ನೀವು ತೊಗೊಳ್ಬೋದು. ಯೂಶಲಿ ಈ ಬದನೆಕಾಯಲ್ಲಿ ಸಾಂಬಾರು ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ, ಅದೆಲ್ಲ ವಾಂಗಿಬಾತ್ ಅದಕ್ಕೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಹಂಗಾಗಿ ನಾನು ನೀಲಿ ಕಲರ್ ಅಂದರೆ ಪರ್ಪಲ್ ಬ್ರಿಂಜಲ್ ಏನು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಮೊದಲು ಒಂದು ಬಾಣಲಿ ತೊಗೊಂಡ್ಬಿಟ್ಟು ಬಾಣಲಿನ ಅಂದರೆ ಬಿಸಿ ಮಾಡ್ಕೊಳ್ಳೋಣ. ಫಸ್ಟು ಬಿಸಿ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆ ಎರಡು ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ. ಬೇಳೆ ಸಾಂಬಾರು ಆಗಿರೋದ್ರಿಂದ ಹಿಂಗೆ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಜಜ್ಜಿಟ್ಕೊಂಡಿರೋವಂಥದ್ದು ಅದನ್ನು ಹಾಕೋಣ. ಅದಾದಮೇಲೆ ಕರಿಬೇವಿನ ಸೊಪ್ಪು ಏನು ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಇದಿಷ್ಟನ್ನು ನೀಟಾಗಿ ನಾವು ಒಗ್ಗರಣೆ ಕೊಡ್ಕೊಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಕೊಡುವಾಗಲೇ ಬೆಳ್ಳುಳ್ಳಿ ಜಜ್ಜಿ ಹಾಕಿರ್ತೀವಲ್ಲ ಮತ್ತು ಹಿಂಗೆಲ್ಲ ಹಾಕಿರ್ತೀವಿ, ಮನೆಯೆಲ್ಲ ಫುಲ್ಲು ಗಮ್ ಅಂತ ಸ್ಮೆಲ್ ಬರ್ತಿರುತ್ತೆ. ನನಗೆ ಈ ಒಗ್ಗರಣೆ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ಈರುಳ್ಳಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ ಇದೆಲ್ಲದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಯೂಶ್ವಲಿ ನಾವು ಒಗ್ಗರಣೆಗೆ ಏನೇನು ಹಾಕ್ಕೊಳ್ತೀವಿ ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನೆಲ್ಲ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಪುಡಿ ಉಪ್ಪು ಇಲ್ಲ ಕಲ್ಲುಪ್ಪನ್ನು ಸಹ ನಾವು ಸೇರಿಸ್ಕೊಬಿಟ್ಟು ನೀಟಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ಬೋದು. ಅದಾದಮೇಲೆ ನೆಕ್ಸ್ಟು ನಾವು ತರಕಾರಿಗಳು ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ನಾನು ಬ್ರಿಂಜಲ್ನ ಹಾಕ್ಕೊಳ್ತಾ ಇದ್ದೀನಿ, ಬದನೆಕಾಯಿ, ಅದ್ರ ಜೊತೆಲೇ ನಾನು ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫಸ್ಟು ಆಲೂಗಡ್ಡೆ ಹಾಕ್ಕೊಂಡು ಬೇಯಿಸ್ಕೊಬಿಡ್ತಾರೆ, ಅದಾದಮೇಲೆ ಬ್ರಿಂಜಲ್ನ ಹಾಕ್ಕೊಳ್ತಾರೆ. ಆಲೂಗಡ್ಡೆ ತುಂಬ ಟೈಮ್ ಹಿಡಿಯುತ್ತೆ, ಬ್ರಿಂಜಲ್ ಬೇಗ ಬೆಂದ್ಬಿಡುತ್ತೆ ಅಂತ. ಬಟ್ ನಾನು ಎರಡನ್ನೂ ಒಟ್ಟಿಗೆ ಹಾಕ್ಕೊಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು ಯಾವ ಥರ ಬೇಕಂದ್ರೂ ನೀವು ತರಕಾರಿನ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಒಂದು ಸ್ವಲ್ಪ ಹಳದಿ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ, ಒಂದು 1/2 ಟೀ ಸ್ಪೂನಷ್ಟು ಹಳದಿ ಪೌಡ್ರನ್ನ ಹಾಕ್ಕೊಬಿಟ್ಟು ಉಪ್ಪನ್ನು ಸೇರಿಸಿದ್ದೀವಲ್ಲ, ಇವಾಗ ತರಕಾರಿ ಬೇಗ ಬೆಂದ್ಬಿಡುತ್ತೆ. ಎಲ್ಲದನ್ನು ಚೆನ್ನಾಗಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಅರಿಶಿನ ಎಲ್ಲ ತರಕಾರಿಗೆ ಸೇರಬೇಕು. ಆ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನು ಒಂದು 5ರಿಂದ 6 ನಿಮಿಷದವರೆಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೀರೇನಕ್ಕೆ ಹಾಕ್ತಿದ್ದೀನಿ ಅಂದರೆ ತಳ ಹಿಡಿಬಾರ್ದು ಸಾಂಬಾರು ಅಂತ ಹೇಳ್ಬಿಟ್ಟು, ತರಕಾರಿ ಎಲ್ಲ ಬೇಗ ತಳ ಹಿಡಿದ್ಬಿಡುತ್ತೆ ಬೇಯುವಾಗ, ಅವಾಗ ತಿರುಗಿಸ್ಕೊಳ್ತಾ ಇರಬೇಕು. ಒಂದು 5 ನಿಮಿಷ ಇಷ್ಟು ನಾವು ಬೇಯಿಸ್ಕೊಂಡಾದ್ಮೇಲೆ ನಾವು ವಿಷಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ದಾಲ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ದಾಲು ಎಲ್ಲ ನೀಟಾಗಿ ಬೆಂದಿರಬೇಕು, ಅಂದರೆ ಸ್ವಲ್ಪ ಕೈಯಲ್ಲಿ ಚಿಕ್ಕ ತಕ್ಷಣ ದಾಲೆಲ್ಲ ಮೆತ್ತಗಾಗಿರಬೇಕು. ಅಷ್ಟು ಆ ಕನ್ಸಿಸ್ಟೆನ್ಸಿಗೆ ನೀವು ದಾಲ್ನ ಬೇಯಿಸ್ಕೋಬೇಕು. ಹಂಗಿದ್ರೆ ಸಾಂಬಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ದಾಲು ಅರ್ಧಂಬರ್ಧ ಬೆಂದಿದ್ರೆ ಸಾಂಬಾರು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಇದಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ನಿಮಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಹಾಕ್ಕೊಳ್ಬೋದು, ಅದಕ್ಕೆ ಅನುಸಾರವಾಗಿ. ಅದಾದಮೇಲೆ ನಾನು ಕೊರಿಯಂಡರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು.
ಹಾಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನೀವು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಬೋದು. ಮೇಕ್ ಶೂರ್ ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಮಸಾಲೆದು ಸ್ಮೆಲ್ ಹಂಗೆ ಬರ್ತಿರತ್ತೆ ನೀಟಾಗಿ ಬೆಂದಿಲ್ಲ ಅಂತ ಹೇಳಿದ್ರೆ. ಸ್ವಲ್ಪ ನೀರು ಹಾಕಿ ನೀಟಾಗಿ ಇದನ್ನು ಕುದಿಸ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮೇಲ್ಗಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕುದಿಸ್ಕೊಳ್ಳೋಣ. ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಮಾಡಿದ್ರೆ ಮಿಸ್ ಮಾಡ್ದಲ್ಲೇ ನೀವು ಹುಳಿನೂ ಸೇರಿಸ್ಕೊಳ್ಳಿ. ಹುಳಿ ತುಂಬ ಜಾಸ್ತಿ ಇತ್ತು ಅಂದರೆ ಹುಣಸೆ ಹುಳಿ ಸ್ವಲ್ಪ ಹುಳಿನೂ ಸೇರಿಸ್ಕೊಳ್ಳಿ. ಇನ್ ಕೇಸ್ ಹುಣಸೆ ಹುಳಿ ಸ್ವಲ್ಪ ಕಡಿಮೆ ಹುಳಿ ಇತ್ತು ಅಂದರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹುಳಿನೇ ನೀವು ಸೇರಿಸ್ಕೊಳ್ಬೋದು. ಹುಣಸೆ ಹುಳಿ ಸೇರಿಸಿದ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರುತ್ತೆ. ಯೂಶಲಿ ಅನ್ನ ಜೊತೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ಥರ ಹುಳಿ ಹಾಕ್ಬಿಟ್ಟು ಒಂದು 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಬಿಟ್ರೆ, ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕುದಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಬ್ರಿಂಜಲ್ ಆಲೂ ಸಾಂಬಾರು. ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಾರ್ನರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.